ತರಗತಿಯಲ್ಲಿ ಬರುವ ಒಂದು ಪದ್ಯ ಕೌರವೇಂದ್ರನ ಕೊಂದೆ ನೀನು. ಪದ್ಯದ ಕವಿ ಕುಮಾರವ್ಯಾಸ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗದೋಪರವಾಗುವುದು ಮೈನಲ್ಲಿರೇಳುವುದು ಎಂಬ ಮಾತು ಕುವೆಂಪುರವರ ಮಾತಿನೊಳಗೆ ಅತ್ಯಂತ ಉತ್ತಮವಾಗಿ ಮೂಡಿಬಂದಿರುವುದನ್ನು ನಾವೆಲ್ಲ ಗಮನಿಸುತ್ತೇವೆ. ಇಂತಹ ಒಬ್ಬ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿಯಾಗಿರುವ ಗದಗ ಪ್ರಾಂತ್ಯದ ಕೋಳಿವಾಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಮಹಾನ್ ಕವಿ, ಕೋಳಿವಾಡದ ಕವಿ ಎಂದೇ ಖ್ಯಾತನಾಗಿರ್ತಕ್ಕಂಥ ನಾರಾಯಣಪ್ಪನವರು ಗದಗಿನ ಭಾರತ ಕರ್ನಾಟಕ ವೀರ ಕಥಾಮಂಜರಿ ಅಂತಕ್ಕಂತಹ ಕೃತಿ, ಹಾಗೆಯೇ ಗದಗಿನ ವೀರನಾರಾಯಣ ದೇಗುಲದಲ್ಲಿ ಕುಳಿತು ಜಪಯಜ್ಞದಂತೆ ತಪಸ್ಸಿನಂತೆ ತಾನನ್ನೇ ತಾನು ಸಮರ್ಪಿಸಿಕೊಂಡಿರ್ತಕ್ಕಂಥ ಕವಿ ಕುಮಾರವ್ಯಾಸರು ಬರೆದಿರ್ತಕ್ಕಂಥ ಒಂದು ಕಾವ್ಯ ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂತಹ ಪದ್ಯವನ್ನು ನಾವೆಲ್ಲ ಗಮನಿಸಬೇಕಾಗತ್ತೆ. ಈ ಪದ್ಯ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರುವಂತಹ ಒಂದು ಪದ್ಯವಾಗಿದೆ. ಇಲ್ಲಿ ಕವಿ ಹೇಳುವಂತಹ ಒಂದು ಮಾತಿನೊಳಗೆ ತಾನೊಬ್ಬ ಲಿಪಿಕಾರನೆಂದು, ಕವಿ ವೀರನಾರಾಯಣನೆಂದು ಬರೀತಕ್ಕಂತಹ ಒಂದು ಭಾವವನ್ನು ನಾವೆಲ್ಲ ಗಮನಿಸಬೇಕಾಗುತ್ತೆ. ಕುಮಾರವ್ಯಾಸರು ಬರೆದಿರ್ತಕ್ಕಂಥ ಎರಡು ಕೃತಿಗಳಲ್ಲಿ ಒಂದು ಕರ್ನಾಟಕ ಭಾರತ ಕಥಾಮಂಜರಿ, ಇನ್ನೊಂದು ಐರಾವತ ಎಂದು ನಾವು ನೋಡುತ್ತೇವೆ. ಅಂತಹದ್ರೊಳಗೆ ಈ ಪಠ್ಯದಲ್ಲಿ ಬಂದಿರತಕ್ಕಂತಹ ಪದ್ಯ ಕೌರವೇಂದ್ರನ ಕೊಂದೆ ನೀನು ಪದ್ಯವನ್ನು ಅವರ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದಿಂದ ಆಯ್ಕೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಹಾಗಾದರೆ ಈ ಒಂದು ಪದ್ಯ ಹಿನ್ನೆಲೆಯನ್ನು ನೋಡಿದರೆ ಇದು ಶ್ರೀಕೃಷ್ಣ ಪರಮಾತ್ಮನು ಕೌರವರ ಕಡೆಗೆ ಇರುವಂತಹ ಕರ್ಣನನ್ನ ತನ್ನತ್ತ ಸೆಳೆಯಲು ಆಗಮಿಸಿದ ಬಗೆಯನ್ನು ನಾವೆಲ್ಲ ಗಮನಿಸುತ್ತೇವೆ. ಬಂದು ಆ ಕರ್ಣನನ್ನ ಬೇಟೆ ಮಾಡುವುದರೊಂದಿಗೆ ಅವನನ್ನು ಪ್ರೀತಿಪೂರ್ವಕವಾಗಿ ಮನಸಾಪೂರ್ವಕವಾಗಿ ಪಾಂಡವರ ಕಡೆ ಸೆಳೆಯುವ ಪ್ರಯತ್ನ ಈ ಕಾವ್ಯದಲ್ಲಿ ಮೂಡಿಬರುತ್ತೆ. ಹಾಗಾದರೆ ಆ ಪದ್ಯದ ಸಾಲುಗಳನ್ನು ನಾವೆಲ್ಲ ಗಮನಿಸೋಣ. ಆರಂಭದಲ್ಲಿ ಕವಿ ಹೇಳ್ತಾ ಇದ್ದಾನೆ, ಇನತನು ಜನ ಕೂಡೆ ಮೈದುನತನದ ಸರಸವನಸಗಿ ರಥದೊಳು ಧನುಜರಿಗೂ ಬರ ಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಈ ರೀತಿಯೊಳಗೆ ಆ ಇನತನೂಜನಾಗಿರ್ತಕ್ಕಂಥ ಕರ್ಣನನ್ನ ಹಿಡಿದುಕೊಂಡು ಅವನನ್ನು ಮಾತನಾಡಿಸುತ್ತಾ ಪ್ರೀತಿಯಿಂದ ಸೋದರ ಮಾವನ ಪ್ರೀತಿಯನ್ನು ತೋರಿಸುವಂತೆ ಅವನ ಕೈ ಹಿಡಿದು ಸೆಳೆದು ಪಕ್ಕದಲ್ಲಿ ರಥದಲ್ಲಿ ಕೂಡಿಸಿಕೊಳ್ಳುವಂಥ ಬಗೆಯನ್ನು ನಾವೆಲ್ಲ ಗಮನಿಸುತ್ತೇವೆ. ಆಗ ಆ ಕರ್ಣನು ಕೃಷ್ಣನಿಗೆ ಏನಂದು ಹೇಳ್ತಾನೆ ಅಂತ ಕೇಳಿದ್ರೆ, ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯ ದೇವ ಮೊರಾರಿ ಅಂಜುವೆನೆನಲು ತೊಡೆ ಸೋಂಕಿರಲಿ ಸಾರಿದು ಶೌರಿಗಿಂತೆಂದ. ಶ್ರೀ ಕೃಷ್ಣ ಪರಮಾತ್ಮನು ಆ ಕರ್ಣನಿಗೆ ಕೈ ಹಿಡಿದು ಜಗಿದಾಗ ಆ ಕರ್ಣನು ಅತ್ಯಂತ ಪ್ರೀತಿಯಿಂದ ಮತ್ತೆ ಹೇಳ್ತಾ ಇದ್ದಾನೆ, ಹೇ ಕೃಷ್ಣ ಪರಮಾತ್ಮನೇ, ನಾನು ನಿನ್ನ ಪಾದಕ್ಕೂ ಸಮಾನನಲ್ಲ. ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ನನ್ನನ್ನು ಆಲಿಂಗಿಸುವುದಾಗಲಿ ನನ್ನನ್ನು ಕರೆದು ಕೂಡಿಸುವುದಾಗಲಿ ಬೇಡ. ಯಾಕಂದ್ರೆ ನಾನು ಅಷ್ಟೊಂದು ಯೋಗ್ಯನಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ನಾನು ನಿನಗೆ ಅಂಜುತ್ತೇನೆ ಎನ್ನುವಂತಹ ಮಾತುಗಳು ಇಲ್ಲಿ ವ್ಯಕ್ತವಾಗುತ್ತವೆ. ಹಾಗೆ ಆ ಕೃಷ್ಣನು ಕರ್ಣನಿಗೆ ಮತ್ತೆ ಹೇಳ್ತಾ ಇದ್ದಾನೆ, ಭೇದವಿಲ್ಲದೆ ಕರ್ಣೆ ನಿಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಮೊದಲರಲಿಲ್ಲ ನಿನ್ನಾಣೆ. ನೋಡ್ರಿ, ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಹೇ ಕರ್ಣನೆ, ನೀನು ಕೇಳು, ನಿನಗಾಗಲಿ ಯಾದವರಿಗಾಗಲಿ ಯಾವುದೇ ಭೇದ ಇಲ್ಲ ಕಣ. ನೀನು ಮತ್ತು ಯಾದವರು ಎಲ್ಲರೂ ಒಂದೇ. ಯಾದವರು ಎಂದರೆ ನಾವು, ನಮಗೂ ನಿಮಗೂ ಯಾವುದೇ ಭೇದ ಇಲ್ಲ. ಹಂಗೆ ನೋಡಿದರೆ ವಾದಿಸುವರೆ ಅನ್ವಯಕ್ಕೆ ಮೊದಲು ಎರಡಿಲ್ಲ, ಯಾವುದು ಬೇರೆ ಅನ್ನುವಂಥ ಮಾತು ಇಲ್ಲ
ಬೇಕಾದ್ರೆ ನಿನ್ನ ಮ್ಯಾಗ ಆಣೆ ಅನ್ನುವಂಥ ಮಾತನ್ನ ಹೇಳಿ ಮತ್ತೆ ಮುಂದುವರೆದು ಹೇಳ್ತಾ ಇದ್ದೇನೆ. ಮೇದಿನಿ ಪತಿ ನೀನು ಚಿತ್ತದೋಳಾದುದು ಅರಿವಿಲ್ಲೆನುತ್ತೆ ದಾನವಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವಾಂ. ನೋಡ್ರಿ, ಅವನು ಹೇಳ್ತಾ ಇದ್ದಾನೆ ಕೃಷ್ಣ, ಈ ಕರುಣೆ ಮೇದಿನಿಯ ಪತಿ ನೀನು, ಈ ಭೂಮಿಯ ಒಡೆಯ ನೀನು, ನಿನಗೆ ಚಿತ್ತದೊಳಗೆ ಆದುದು ಅರಿವಿಲ್ಲ, ಅದರ ಅರ್ಥ ನೀವು ಮಾಡಿಕೊಂಡಿಲ್ಲ, ನಿನ್ನ ಬಗ್ಗೆ ನೀನು ತಿಳಿದುಕೊಂಡಿಲ್ಲ, ತಿಳಿದುಕೋಬೇಕಾದ್ರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಆ ಅರಿವಿಲ್ಲ ನಿನಗೆ ಅನ್ನುತ್ತಾ ಹೇಳ್ತಾ ಇದ್ದಾನೆ. ದಾನ ವಸೂದನಾಗಿರ್ತಕ್ಕಂತಹ ರಾಕ್ಷಸರ ವೈರಿಯಾಗಿರುವಂತಹ ಕೃಷ್ಣ ಆ ರವಿಯ ಮಗನಾಗಿರುವ ಕರ್ಣನ ಕಿವಿಯೊಳಗೆ ಭಯವನ್ನು ಬಿತ್ತುತ್ತಾ ಇದ್ದಾನೆ, ಅವನ ಮೂಲವನ್ನ ತಿಳಿಸುವ ರೀತಿಯೊಳಗೆ ಹಿಂಗೆ ಹೇಳ್ತಾ ಅವನ ಮೂಲದ ಆಶಯವಾಗಿರುವ ಕರ್ಣ ಯಾರ ಮಗ, ಹೇಗೆ ಹುಟ್ಟಿದ ಎಂತಕ್ಕಂಥ ಅಂಶವನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾ ಹೋಗ್ತಾನೆ. ಲಲನೆ ಪಡೆದ ಈ 5 ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿದಿಷ್ಟಿರದೇವ ಮೂರನೆಯಾತ ಭೀಮ. ನೋಡು, ನೀನು ಯಾರು ಅಂತ ಕೇಳಿದ್ರೆ ಲಲನೆಯಾಗಿರುವ ಕನ್ಯೆಯಾಗಿರುವಂತಹ ಸಂದರ್ಭದಲ್ಲಿಯೇ ಕುಂತಿಯ ಗರ್ಭದಲ್ಲಿ ಜನಿಸಿದ ಮಗು ನೀನು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಆ ಸಂದರ್ಭದೊಳಗೆ ಜೊತೆಗೆ 1ನೇ ಮಂತ್ರಕ್ಕೆ ನಿನ್ನ ತಾಯಿಗೆ ಕೊಟ್ಟಂತ 5 ಮಂತ್ರಗಳಲ್ಲಿ 1ನೇ ಮಂತ್ರದ ಪ್ರಯೋಗಕ್ಕಾಗಿ ಹುಟ್ಟಿದವನು ನೀನು. ಆ ನಂತರ ನಿನ್ನಯ ಬಳಿ ಯುಧಿಷ್ಠಿರ ದೇವ ಅಂದ್ರೆ ಧರ್ಮರಾಯ ಹುಡ್ತಾ ಇದ್ದಾನೆ. 3ನೆಯ ಮಂತ್ರಕ್ಕೆ ಕಲಿ ಭೀಮನ್ ಹುಡ್ತಾನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ. ಫಲುಗುಣನು 4ನೆಯಲ್ಲಿ 5ನೆಯಲ್ಲಿ ನಕುಲ ಸಹದೇವರಾದರು. ನೋಡ್ರಿ, ಬಳಿಕ ಮಾದ್ರಿಯಲೊಂದು ಮಂತ್ರದೋಳಿಬ್ಬರು ಉದಿಸಿದರು. ಅನಂತರ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ, ಪರಿಚಯವನ್ನು ಮಾಡ್ತಾ ಇದ್ದಾನೆ. ಅಂದ್ರೆ ಹೇಳುವ ಮಾತುಗಳಿಂದ ಕರ್ಣನ ಮನಸ್ಸು ವಿಚಲಿತಗೊಳ್ಳಬೇಕು, ಪಾಂಡವರ ಕಡೆ ಒಲಿಯಬೇಕು ಅನ್ನೋ ಮನೋಭಾವ ಯಾರಾಗಿತ್ತು ಅಂತ ಹೇಳಿದ್ರೆ ನಮ್ಮ ಈ ಮಹಾಶಯ ಕೃಷ್ಣಂದು ಆಗಿತ್ತು ಅನ್ನೋದನ್ನ ನೋಡ್ತೀವಿ. ಹಾಗೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಫಲ್ಗುಣ ಅಂದ್ರೆ ಅರ್ಜುನ 4ನೇ ಮಂತ್ರಕ್ಕೆ ಹುಟ್ಟಿದ, 5ನೇ ಮಂತ್ರಕ್ಕೆ ನಕುಲ ಸಹದೇವ ಹುಟ್ಟಿದ್ದು. ಅದು ಕುಂತಿಯ ಗರ್ಭದಲ್ಲಿ ಅಲ್ಲ, ಮಾದ್ರಿಯ ಉದರದಲ್ಲಿ ಜನಿಸಿದ್ರು ಅನ್ನುವಂಥ ಮಾತುಗಳನ್ನ ಹೇಳುವಂತ ರೀತಿ, 5 ಮಂತ್ರಗಳ ಪಠನೆಯ ರೀತಿ, 5 ಜನ ಪಾಂಡವರು ಹೇಗೆ ಬಂದರು ಅನ್ನುವಂಥ ಮಾತುಗಳು ಇಲ್ಲಿ ವ್ಯಕ್ತವಾಗುತ್ತೆ. ಅಂದು ಅವನಿಗೆ ಮತ್ತೆ ಅಷ್ಟಕ್ಕೂ ಅಪ್ಪದ ತನ್ನತ್ತ ಒಲಿಯದ ಆ ಸಾತ್ವಿಕ ಪುರುಷ ದಾನ ಶೂರನಾಗಿರ್ತಕ್ಕಂಥ ಕರ್ಣನನ್ನ ಮತ್ತೆ ಒಲಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಹೆಂಗಂದ್ರೆ, ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನಪ ಓಲೈಸುವರು ಗದ್ದುಗೆಯ. ನೋಡು, ನಿನ್ನನ್ನ ಏನ್ ಮಾಡ್ತೀನಿ ಅಂದ್ರೆ ಹಸ್ತಿನಾಪುರ ರಾಜ್ಯದ ರಾಜನನ್ನಾಗಿ ಮಾಡ್ತೀನಿ, ಆ ಘನತೆಯನ್ನು ನಿನಗೆ ಮಾಡಿಸ್ತೀನಿ. ಜೊತೆಗೆ ಪಾಂಡವರು ಕೌರವ ಜನಪ ಅಂದ್ರೆ ಕೌರವರು ಏನ್ ಮಾಡ್ತಾರಂದ್ರೆ ಓಲೈಸುವರು ಗದ್ದುಗೆಯ. ನೀನೇನು ಆಸ್ಥಾನದಲ್ಲಿ ಕುಂತು ಆಳ್ವಿಕೆಯನ್ನು ಮಾಡಕಂದ್ರೆ ಅವರು ನೀ ಹೇಳಿದ್ದನ್ನ ಒಪ್ಪಿಕೊಳ್ತಾರೆ, ಹಂಗ ಅವ್ರು ನಡ್ಕೊಂತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಮುಂದೆ ಹೇಳ್ತಾ ಇದ್ದೇನೆ. ಮತ್ತಷ್ಟು ಆಶಾ ಗೋಪುರವನ್ನು ಮನದ ಆಳದೊಳಗೆ ಆಶಯ ತುಂಬುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಹೇಗಂತಂದ್ರೆ, ನಿನಗೆ ಕಿಂಕರವೆರಡು ಸಂತತಿ ವೆನಿಸಲಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೇ ಅಲ್ಲೋ. 2 ತಂಡಗಳು ನಿನಗೆ ಸೇವಕರಂತೆ ಕೆಲಸ ಮಾಡ್ತಾರೆ. ಅದನ್ನು ಬಿಟ್ಟು ನೀನು ದುರ್ಯೋಧನ ಕೊಟ್ಟಿರ್ತಕ್ಕಂಥ ಎಂಜಲ ಕಾಸಿಗೆ ಕೈಯಾನುವರೆ ಕೊಡು ಜಿಯ ಅಂತ ಕೇಳಿಕೊಳ್ಳೋದು ನಿನಗೆ ಸರಿಯೇನೋ? ಬಿಟ್ಟು ಬಾ, ನನ್ನ ಕಡೆಗೆ ಬಾ, ನಿನಗೆಲ್ಲ ರೀತಿಯ ಒಂದು ಅನುಕೂಲತೆಗಳನ್ನ ಮಾಡಿಕೊಡ್ತೀನಿ ಅನ್ನುವಂಥ ಮಾತುಗಳನ್ನ ಹೇಳುವಂಥ ಬಗೆಯನ್ನ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೃಷ್ಣ ಮಾಡ್ತಾ ಇದ್ದಾನೆ ಕರ್ಣನ ಮನಸ್ಸನ್ನ ಒಲಿಸುವುದಕ್ಕಾಗಿ. ಇಷ್ಟೆಲ್ಲ ಹೇಳುತ್ತಿದ್ದಕ್ಕೆ ಮತ್ತೆ ಹೇಳ್ತಾ ಇದ್ದಾನೆ, ಏನೇನು ಸಿಗ್ತತಿ ನಿನಗೆ ನಾನು ಕೂಡ ಬಂದ್ರೆ ಹೆಂಗಿರ್ತೈತಿ ನಿನ್ನ ರಾಜ್ಯ ವೈಭವ ಅಂತ ಹೇಳ್ತಾ, ಎಡದ ಮೈಯಲ್ಲಿ ಕೌರವೇಂದ್ರನ ಗೆಳನವು
ಬಲದಲ್ಲಿ ಪಾಂಡುತನಯರಗೆಡನವು ಇದಿರಲಿ ಮಾತ್ರ ಮಗದ ಯಾದವಾದಿಗಳು. ನೋಡು, ಎಡಗಡೆಗೆ ನಿನಗೆ ಕೌರವರು ಸಾಲಾಗಿ ಕುಂತಿರ್ತಾರೆ, ಬಲಗಡೆಗೆ ಪಾಂಡವರು ಸಾಲಾಗಿ ನಿಂತಿರ್ಕೊಂಡಿರ್ತಾರೆ. ಮುಂದೆ ನಿನಗೆ ಅದ್ರ ಎದುರಿಗೆ ಮಾಗದ ಯಾದವರು ಎಲ್ಲರೂ ಕೂಡ, ಅಂದ್ರೆ ನನ್ನ ಪಂಗಡದವರು ಕೂಡ, ನನ್ನ ಯಾದವ ತಂಡದವರು ಕೂಡ ನೀನು ಮುಂದೆ ಕುಂತಿರ್ತಾರೆ. ಕುಂತ್ಕೊಂಡು ನಿನ್ನ ಆಜ್ಞೆಯನ್ನ ಪಾಲಿಸುವವರಾಗಿ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ, ನಿನ್ನನ್ನು ಹೊಗಳ್ತಾ ಇದ್ದಾರೆ. ಜೊತೆಗೆ ನಿನ್ನ ರಾಜ ದರ್ಬಾರವನ್ನ ಅವರು ಸ್ವೀಕರಿಸಲು ಸಿದ್ಧರಿದ್ದಾರೆ. ಅದಕ್ಕಾಗಿ ಬಾ ಎನ್ನುತ್ತಾ ಮತ್ತೆ ಹೇಳ್ತಾ ಇದ್ದೇನೆ. ನಡುವೆ ನೀನು ಓಲಗಡೋಳ್ ಒಪ್ಪುವ ಕಡುವಿಲಾಸವಿಸಿತು ಗುರುಪತಿ ನುಡಿಸಿ ಜಿಯ ಹಸಾದವೆಂಬುದು ಕಷ್ಟ ನಿನಗೆಂದ. ಅಲ್ವೋ, ಇಷ್ಟೆಲ್ಲ ದರ್ಬಾರಗಳನ್ನು ಕೊಡ್ತಾರೆ, ಆಡಳಿತವನ್ನು ಕೊಡ್ತಾರೆ, ಅಧಿಕಾರವನ್ನು ಕೊಡ್ತಾರೆ. ಇಷ್ಟೆಲ್ಲ ಕೊಟ್ಟರು ಕೂಡ ನೀನು ಒಳ್ಳೆ ಅನ್ನುವಂತಹ ನೀನು ಹೆಂಗಪ್ಪ ನಿನ್ನ ಬದುಕು? ನೀನು ಮಧ್ಯದಲ್ಲಿ ಓಲಗದಲ್ಲಿ ಕುಳಿತುಕೊಂಡು ಅಧಿಕಾರವನ್ನು ಮಾಡುವಂತಹ ರೀತಿಯೊಳಗೆ ಕಡು ವಿಲಾಸವನ್ನು, ಅತ್ಯಂತ ವಿಲಾಸ ಬದುಕನ್ನು ಬಿಟ್ಟು ಕುರುಪತಿ ನುಡಿಸೆ ಅಂದ್ರೆ ದುರ್ಯೋಧನರಾಗಿರ್ತಕ್ಕಂಥವನು ನಿನ್ನನ್ನು ಮಾತನಾಡಿಸಿದಾಗ ಆಯ್ತು ಗುರುವೆ, ಆಯ್ತು ದೊರೆ, ಆಯ್ತು ರಾಜ, ನೀ ಹೇಳಿ ಕೇಳ್ಕೊಂಡಿರ್ತೀನಿ ಅವನು ತಿಳ್ಕೊಂಡು ಜಿಯ ಹಸಾದ, ನೀ ಹೇಳಿದ್ದೇ ಪ್ರಸಾದ ಎನ್ನುವಂತಹ ಮಾತು ನಿನಗೆ ಸರಿ ಏನೋ ಅನ್ನುವಂಥ ಮಾತುಗಳನ್ನು ಹೇಳಿದಾಗ ಕರುವಿನಿಗೆ ಒಂದಿಷ್ಟು ದುಃಖವಾಗುತ್ತೆ, ನೋವಾಗುತ್ತೆ. ನೋವಾಗಿ ಅವನು ಆತ್ಮಬಲದೊಂದಿಗೆ ತನ್ನ ಹೃದಯ ಪಟಲದಲ್ಲಿ, ಹೃದಯ ಸಿಂಹಾಸನದಲ್ಲಿ ಏನು ದುರ್ಯೋಧನ ಭಾವಗಳನ್ನು ತುಂಬಿಕೊಂಡಿದ್ದನೋ ಆ ಭಾವದ ಕಟ್ಟೆ ಒಡೆದಂತಾಗಿ ದುರ್ಯೋಧನಿಗೆ ತೊಂದರೆಯಾಯ್ತಲ್ಲ ಅನ್ನುವಂಥ ಭಾವದಿಂದ ಅವನು ಖಿನ್ನನಾಗ್ತಾ ಇದ್ದಾನೆ. ಮಾನಸಿಕವಾಗಿ ಅಧಪತನಕ್ಕೆ ಹೋಗಿ ಏನು ಮಾಡ್ತಾನೆ ಅಂತಂದ್ರೆ ಅವನು ಭಾವ ಏನಾಗುತ್ತೆ ಅಂತಂದ್ರೆ ಹೇಳ್ತಾ ಇದ್ದಾನೆ ಕವಿಯಲ್ಲಿ. ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾನೆ ಅಂದ್ರೆ, ಹೊರಳ ಸೆರೆ ಹಿಕ್ಕಿದವು ದುರ್ಗುಜಲ ಹೊರಬಳಸಿ ಕಡುನಂದನ ಕಟ ಕೋರುಪತಿಗೆ ಕೇಳಾತು ದಂದನು ತನ್ನ ಮನದೊಳಗೆ. ಅಯ್ಯೋ, ಎಂಥ ಪರಿಸ್ಥಿತಿ ನಿರ್ಮಾಣವಾಯ್ತಲ್ಲ. ಕೃಷ್ಣ ಎಂಥ ಕೆಟ್ಟದ್ದನ್ನು ಮಾಡ್ತಾ ಇದ್ದಾನೆ. ಕೃಷ್ಣನಾಗಿರ್ತಕ್ಕಂಥವನು ದುರ್ಯೋಧನ ಅವನ ಅಪೇಕ್ಷೆಯನ್ನು ಈಡೇರಿಸಬೇಕು ಅಂತ ಇರ್ತಕ್ಕಂಥ ನನ್ನ ಮನಸ್ಸನ್ನ ಇವನು ಕೆಡಿಸ್ತಾ ಇದ್ದಾನಲ್ಲ. ನೋಡ್ರಿ, ಆ ಸಂದರ್ಭದಲ್ಲಿ ಕೊರಳ ಸೆರೆ ಹಿಕ್ಕಿದ ಉದುರುಗು ಜಲ ಊರವನ ಸಿಕಡು ನಂದನ ಕಟ. ಏನಾಗುತ್ತೆ ಅಂದ್ರೆ ಕೊರಳ ಸೆರೆ ಹಿಗ್ಗುತ್ತೆ, ಕೊರಳು ಹಿಡಿದಂಗೆ ಆಗುತ್ತೆ. ದುರುಗು ಜಲ ದುಃಖದ ಕಣ್ಣೀರು ಉಮ್ಮಳಿಸಿ ಬರ್ತಾ ಇದ್ದವು. ಊರವಣಿಸಿ ಕಡು ನಂದನ ಕಟ, ಅತಿಯಾಗಿ ನೊಂದುಕೊಂಡ ಅಯ್ಯಯ್ಯೋ ಏನಾಯ್ತಪ್ಪ ಗತಿ ಇರೋ ಕುರುಪತಿಗೆ ಕೇಡಾಯ್ತಲ್ಲ ಅಂದು ತನ್ನ ಮನಸ್ಸು ನೊಂದುಕೊಳ್ತಾನೆ. ನೊಂದುಕೊಂಡು ಹೇಳ್ತಾ ಇದ್ದೇನೆ, ಹರಿಯ ಹಗೆ ಹೊಗೆ ದೋರದೆ ಉರುಹದೆ ಬರಿದೆ ಓ ಹೋದೆ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಹೇಳ್ತಾ ಇದ್ದಾನೆ, ಹರಿಯ ಹಗೆಯ ಹೊಗೆ, ಹರಿಯ ಆ ಹಗೆ ಅಂತಕ್ಕಂಥದ್ದು ವೈರತ್ವ ಅಂತಕ್ಕಂತಹದ್ದು, ದ್ವೇಷ ಅಂತಕ್ಕಂತಹದ್ದು. ಹಾಗೆ ಹರಿಯ ಹಗೆ ಹೊಗೆ ದೋರದೆ, ಹೊಗೆಯನ್ನು ತೋರದೆ ಅಂದರೆ ಸುಡದೇನೆ, ಸುಮ್ಮನೆ ಹೋಗಲು ಸಾಧ್ಯವೇ? ಉರುಹದೆ ಬರಿದೆ ಹೋಗದೆ ಸುಮ್ಮನೆ ಹೋಗುತ್ತದೆ ಇಲ್ಲ. ತನ್ನ ವಂಶವನ್ನ ಅರುಹಿಕೊಂದನು, ನನ್ನ ವಂಶವನ್ನ ತಿಳಿಸಿ ಏನು ಮಾಡ್ಬಿಟ್ಟ, ಅರುಹಿಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಇನ್ನೇನು ಬಾಳ ಮಾತು ಅಂತ ತನ್ನನ್ನು ತಾನು ಚಿಂತಿಸಿಕೊಳ್ಳುವಂಥ ಬಗೆಯನ್ನ ನಾವೆಲ್ಲ ಗಮನಿಸಬೇಕಾಗುತ್ತದೆ. ಅಂತಹ ಆತ್ಮಾವಲೋಕನವನ್ನು ಮಾಡಿಕೊಂಡವನು ಕರ್ಣ ಮಹಾಶಯ ಅಂತಕ್ಕಂಥ ಮಾತನ್ನು ನೋಡ್ತೀವಿ. ಆ ಕರ್ಣನ ಚಿಂತನೆ, ಕರ್ಣನ ಭಾವ, ದುರ್ಯೋಧನ ಮೇಲೆ ಕೊಡುವಂಥ ಒಂದು ಭಾವ, ದುರ್ಯೋಧನ ಮೇಲಿರ್ತಕ್ಕಂಥ ವಿಶ್ವಾಸ, ಜೊತೆಗೆ ತನ್ನ ಇಡೀ ದೇಹವನ್ನೇ ಎಂಥ ಒಂದು ಕಷ್ಟದ ಕಾಲದಲ್ಲಿ ತನ್ನನ್ನು ರಕ್ಷಣೆ ಮಾಡಿದ್ದನು ದುರ್ಯೋಧನ. ಆ ದುರ್ಯೋಧನನಿಗೆ ಇಡೀ ತನ್ನ ಒಂದು ಜೀವನವನ್ನೇ ಅವನಿಗೆ ಕೊಡಬೇಕು, ಅವನಿಗೆ ಕಷ್ಟಾದರೂ ಅವನನ್ನು ಉಳಿಸಬೇಕು ಅನ್ನೋ ಮನೋಭಾವದಲ್ಲಿರ್ತಕ್ಕಂತಹ ಆ ಕರ್ಣ ಮನಸ್ಪೂರ್ವಕವಾಗಿ ಒಪ್ಪಿ ಮಾತನಾಡುವ ಮಾತುಗಳನ್ನು ನಾವು ಗಮನಿಸಬೇಕಾಗುತ್ತೆ. ಈ ರೀತಿಯೊಳಗೆ ಆ ಕರ್ಣ ಮತ್ತು ಕೃಷ್ಣನ ಮಧ್ಯೆ ಅನೇಕ ಅಂಶಗಳು ಮೂಡಿ ಬರ್ತಾವೆ ಅಂತಕ್ಕಂಥದನ್ನು ಈ ಕಾಲದಲ್ಲಿ ಗಮನಿಸುತ್ತೇವೆ.
ಮುಂದೆ ಅನೇಕ ಅಂಶಗಳು ಬರ್ತಾವು. ಅದರ ಮುಂದಿನ ಭಾಗದಲ್ಲಿ ನೋಡ್ತೀನಿ. ಓಕೆ, ಧನ್ಯವಾದಗಳು.